ಲೆಬನಾನ್ನಲ್ಲಿ ಐಡಿಎಫ್ ಹಿಜ್ಬುಲ್ಲಾ ನಡುವೆ ಕಾಳಗ ಶುರುವಾಗಿದೆ. ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ನಿಂದ ಭೂದಾಳಿ ಆಗಿರುವಂತದ್ದು. ಇಸ್ರೇಲ್ನ ಹೆಲಿಕಾಪ್ಟರ್ ಹೊಡೆದುರುಳಿಸಿದ ಹಿಜ್ಬುಲ್ಲಾ ಹೆಲಿಕಾಪ್ಟರ್ ಹೊಡೆದುರುಳಿಸುವಂತಹ ದೃಶ್ಯ ಸೆರೆಯಾಗಿರುವಂತದ್ದು. ಒಂದು ಕಡೆ ಯುದ್ಧ ನಿಲ್ತಾ ಇಲ್ಲ, ದಾಳಿಗೆ ಪ್ರತಿ ದಾಳಿ ಎಂಬಂತೆ ಯುದ್ಧಗಳು ಆಗ್ತಾನೆ ಇದೆ. ಲೆಬನಾನ್ನಲ್ಲಿ ಐಡಿಎಫ್ ಮತ್ತೆ ಹಿಜ್ಬುಲ್ಲಾ ನಡುವೆ ಕಾಳಗ ಭೀಕರವಾಗಿರುವಂತದ್ದು. ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ನಿಂದ ಭೂದಾಳಿ ಆಗಿದೆ. ಇಸ್ರೇಲ್ನ ಹೆಲಿಕಾಪ್ಟರ್ ಅನ್ನ ಹೊಡೆದುರುಳಿಸಿದಂತಹ ಹಿಜ್ಬುಲ್ಲಾ ಹೆಲಿಕಾಪ್ಟರ್ ಹೊಡೆದುರುಳಿಸುವಂತಹ ದೃಶ್ಯ ಸರಿಯಾಗಿರುವಂಥದ್ದು. ನೀವು ಸಹ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಎಲ್ಲವೂ ಸಹ ಕ್ಯಾಪ್ಚರ್ ಆಗಿರುವಂಥದ್ದು. ಹೆಲಿಕಾಪ್ಟರ್ ಅನ್ನ ಹೊಡೆದು ಉರುಳಿಸಿರುವಂತಹ ದೃಶ್ಯ ಎಲ್ಲವೂ ಕೂಡ ಸರಿಯಾಗಿರುವಂಥದ್ದು. ಒಂದು ಕಡೆ ಯುದ್ಧದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಏನು ಮಾಡಬೇಕು ಎಂಬ ದಿಕ್ಕೇ ತೋಚದಂತೆ ಅಲ್ಲಿನ ಜನಸಾಮಾನ್ಯರು ಬದುಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ದೊಡ್ಡವರಿಗೆ ಇದು ಪ್ರತಿಷ್ಠೆ ಆಗಿರ್ಬೋದು. ಪ್ರತಿಷ್ಠೆ ಮುಖಾಂತರ ಪಾಪ ಜನಸಾಮಾನ್ಯರನ್ನ ಏನೂ ಗೊತ್ತಿಲ್ಲದೆ ಇರುವಂತಹ ಮಕ್ಕಳನ್ನ ಕೊಲೆ ಮಾಡಲಾಗ್ತಾ ಇದೆ. ಕ್ಷಿಪಣಿ ದಾಳಿಯನ್ನು ನಡೆಸಲಾಗ್ತಾ ಇದೆ, ಬಾಂಬ್ ದಾಳಿಯನ್ನು ನಡೆಸಲಾಗ್ತಾ ಇದೆ. ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ. ಆದರೆ ಇದು ನೋಡೋರ್ಗೂ ಕುತೂಹಲ ಕೂಡ ಆಗಿರಬಹುದು. ಆದರೆ ಇಂಥದ್ದೊಂದು ಭೀಕರ ಯುದ್ಧ ನಡೆಯುತ್ತೆ ಅಂತ ಹೇಳಿ ಪಾಪ ಅಲ್ಲಿನ ಜನಸಾಮಾನ್ಯರು ಊಹೆನೂ ಸಹ ಮಾಡ್ಕೊಂಡಿರಲಿಲ್ಲ ಅನ್ಸುತ್ತೆ. ನೋಡಿ ಎಷ್ಟು ದಾಳಿಗಳಾಗ್ತಾ ಇದೆ ಅಂತ ಹೇಳಿ. ಇಸ್ರೇಲ್ನ ಹೆಲಿಕಾಪ್ಟರ್ ಅನ್ನ ಹೊಡೆದು ಉರುಳಿಸಿದಂತಹ ಹಿಜ್ಬುಲ್ಲಾ ದಿನದಿಂದ ದಿನಕ್ಕೆ ಯುದ್ಧದ ಭೀತಿ ಹೆಚ್ಚಾಗ್ತಾನೆ ಇದೆ. ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿನ ಜನಸಾಮಾನ್ಯರು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗೋಣ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿರುವಂಥದ್ದು. ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ನಿಂದ ಭೂ ದಾಳಿ ಆಗಿರುವಂಥದ್ದು, ಹೊಡೆದುರುಳಿಸುವಂತಹ ದೃಶ್ಯ ಸರಿಯಾಗಿದೆ. الله اكبر الله اكبر لبيك يا حسين يا امام علي يا امام علي. نيكو اختها نزلت الله اكبر نزلوا.